ಸೊ ಗಾಡಿ ಸೌಂಡ್ ಮಾತ್ರ ಮಸ್ತಾಗಿದೆ. 200cc ಸೌಂಡ್ ಅಂತೂ ಇನ್ನೂ ಮಸ್ತಾಗಿ ಬರುತ್ತೆ. ಯಾಕೋ ಗೊತ್ತಿಲ್ಲ ಗುರು, ಟ್ರಾವೆಲಿಂಗ್ ವಿಡಿಯೋ ಯಾವುದು ಓಡೋದೇ ಇಲ್ಲ. ಬೈಕ್ ರಿವ್ಯೂ ಮಾಡಿದ್ರೆ ಪರವಾಗಿಲ್ಲ, ಒಂದು ಲೆವೆಲ್ ಓಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ನ್ಯೂ ಮಾಡಲ್ ಬೈಕ್ ತಗೊಬಂದಿದ್ದೀನಿ. ಫಸ್ಟ್ನೇದಾಗಿ ಹೇಳ್ಬೇಕು ಅಂತಂದರೆ, ಈ ಗಾಡಿನೇನಾದ್ರು ತೊಗೋಬೇಕು ಅಂತ ಮಿಡಲ್ ಕ್ಲಾಸ್ ಬಾಯ್ಸ್ ಏನಾದ್ರೂ ಆಸೆ ಇಟ್ಕೊಂಡಿದ್ರೆ ದಯವಿಟ್ಟು ಮರ್ತ್ಬಿಡಿ. ಯಾಕಂದರೆ ಇದ್ರ ಪ್ರೈಸು ಏನೇ ಹೇಳಬೇಕು ಅಂತಂದರೆ ಗಗನಕ್ಕೆ ಏರ್ಬಿಟ್ಟೈತೆ ಗುರು. 1,92,000ರಿಂದ 93,000 ಆಗುತ್ತೆ ಗುರು ಈ ಗಾಡಿ ರೇಟು. ಸೊ ಮನೇಲಿ ಅಪ್ಪ ಅಮ್ಮ ಕೊಡಿಸ್ತಾರೆ, ನಮ್ಗೇನೋ ತೊಂದರೆ ಇಲ್ಲ ಅನ್ನೋರು ಟ್ರೈ ಮಾಡ್ಬೋದು. ಇನ್ನೊಂದ್ಸಲ ಹೇಳು. ಸೊ ಮನೇಲಿ ಅಪ್ಪ ಅಮ್ಮ ಕೊಡಿಸ್ತಾರೆ, ನಮ್ಗೇನೋ ತೊಂದರೆ ಇಲ್ಲ ಅನ್ನೋರು ಟ್ರೈ ಮಾಡ್ಬೋದು. ಏನಿಲ್ಲ ಅಂದ್ರೆ ಈ ಗಾಡಿ ರೇಟಲ್ಲಿ ಒಂದು 6 ತಿಂಗಳು 1 ವರ್ಷ ಹಿಂದೆ 200cc ಬೈಕ್ ಬರ್ತಿತ್ತು ಗುರು. ಇವಾಗ 160cc ಬೈಕೆ ತಗೊಳಕ್ಕಾಗಲ್ಲ ಅಷ್ಟು ರೇಟು. ಸೊ ನೀವೇನು ನೋಡ್ತಿದ್ದೀರಾ, ಇದು ಪಲ್ಸರ್ 160 NS. ಇವಾಗ ನ್ಯೂ ಮಾಡಲು ಬಿಟ್ಟಿದ್ದೀನಲ್ಲ, ಡಿಜಿಟಲ್ ಮೀಟರು ಮತ್ತು ಇನ್ನೊಂದು ಕೆಲವೊಂದು ಫೀಚರ್ಸ್ಗಳು ಆ್ಯಡ್ ಮಾಡಿಬಿಟ್ಟಿದ್ದೇನೆ ಆ ಗಾಡಿ ಇದು. ಸೊ ಗಾಡಿ ಮಾತ್ರ ಮಸ್ತಾಗಿದೆ ನೋಡೋಕ್ಕೇನು ಪವರು ಚೆನ್ನಾಗಿದೆ, ಬಟ್ ಆದರೆ 200 ಫೀಲ್ ಬರೋಲ್ಲ ಅಷ್ಟೇ. ಇದು ನೋಡಿದವ್ರು ಯಾರಾದರೂ ನೀವು 200cc ಅಂತ ಅನ್ಕೋಬೇಕು. ಕನ್ಫ್ಯೂಸ್ ಆದ್ರೆ 200cc ಅಂತ. 200cc ಅಲ್ವೇ ಅಲ್ಲ, 160cc ಇದು. ನೋಡಿ ಇಲ್ಲೇ ಲೋಗೋ ಹಾಕಿದ್ದಾರೆ 160cc ಸ್ಟಿಕ್ಕರು. ಮತ್ತು ನಾನು ನೋಡ್ಬಿಟ್ಟು ಕಂಡುಹಿಡ್ಕೊಂಡಿದ್ದು 160cc ಅಂತ ಲೋಗೋ ನೋಡೋಣ. ಯಾಕಂದರೆ ಟೋಟಲಿ ನೋಡೋಕ್ಕೆ ಈಗ ಬಂದಿರೋ NS 160 200cc ಥರನೇ ಕಾಣುತ್ತೆ. ಸೊ ನೋಡ್ಬೋದು ಕಂಪ್ಲೀಟಾಗಿ ನೀವು ಯಾವ ಥರ ಕಾಣಿಸ್ತಿದೆ ಗಾಡಿ ಅಂತ. ಗಾಡಿ ಮಾತ್ರ ಲುಕ್ಕಿಂಗ್ ಸಕ್ಕತ್ತಾಗಿದೆ, ಬಟ್ ಆದರೆ ಏನೂ ಚೇಂಜಸ್ ಇಲ್ಲ. ಲುಕ್ಕಿಂಗಲ್ಲಿ ಮಾತ್ರ ಏನೂ ಚೇಂಜಸ್ ಇಲ್ಲ, ಬಟ್ ಆದರೆ ಕೆಲವೊಂದು ಫೀಚರ್ಸ್ಗಳೆಲ್ಲ ಆಡ್ ಮಾಡಿದ್ದಾರೆ. ಸೊ ಡೂಮ್ ಆಗ್ಬೋದು, ಮೀಟ್ರ್ ಬೋರ್ಡ್ ಆಗ್ಬೋದು, ಸಸ್ಪೆನ್ಷನ್ ಆಗ್ಬೋದು, ಈ ಥರ ಕೆಲವೊಂದು ಚೇಂಜಸ್ಗಳು ಮಾಡಿದ್ದಾರೆ ಅಷ್ಟೇ. ಗ್ರೇ ಬರುತ್ತೆ, ರೆಡ್ ಬರುತ್ತೆ, ಮತ್ತು ಇದೊಂದು ವೈಟ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ. ವೈಟ್ ಅಂತ ಅಂದರೆ ರೆಡ್ಡು ಮತ್ತು ವೈಟ್ ಮಿಕ್ಸು, ಬ್ಲ್ಯಾಕ್ ಅಂತ ಬಂದರೆ ರೆಡ್ಡು ಮತ್ತು ಬ್ಲ್ಯಾಕ್ ಮಿಕ್ಸು, ಈ ಥರ ಬರುತ್ತೆ. BS6ಇಂದ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಚೇಂಜ್ ಆಯಿತು. ಈ ಸಸ್ಪೆನ್ಷನ್ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಆದರೆ ಇವೆಲ್ಲ ಫೋಕ್ಸ್ ಎಲ್ಲ ಹೋಯ್ತು, ಆಯಿಲ್ ಸೀಲೆಲ್ಲ ಹೋಯ್ತು ಅಂದರೆ ಸ್ವಲ್ಪ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ಟೆಲಿಸ್ಕೋಪಿ ವಿತ್ ಆ್ಯಂಟಿ ಫಂಕ್ಷನ್ ಬುಷ್ ಅಂತ ಬರುತ್ತೆ ಇದು ಸಸ್ಪೆನ್ಷನ್ನು. ಹಿಂದ್ಗಡೆ ಬಂದು ಅಂತಂದರೆ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ನೇ ಸಿಗುತ್ತೆ. ಸೊ ಇವಾಗ ಮಾತ್ರ BS6ಅಲ್ಲಿ ಈ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದಾರೆ. ಸೊ ಇದೇನಪ್ಪ ಅಂತಂದರೆ ನಿಮ್ಗೆ ಆಫ್ ರೋಡ್ ಮಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಬಟ್ ಆದರೆ ಹೇಳ್ದಾಗೆ ಆಯಿಲ್ ಸೀಲೆಲ್ಲ ಹೋಯ್ತು ಅಂತಂದರೆ ತುಂಬ ಕಾಸ್ಟ್ಲಿ ಗುರು. ಸೊ ಅದರಿಂದಾಗಿ ಆಫ್ ರೋಡ್ ಮಾಡೋರೆಲ್ಲ ಆಸೆ ಬಿಟ್ಬಿಡಿ. ನಂತ ವಿದ್ಯುದ್ದು 15 ರೂಪಾಯಿ 2 ಟೊಮೊಟೊ ಸಾ. ಫ್ರಂಟ್ ಪೊಸಿಷನ್ ಅಂತ ಬಂದರೆ ಸಿಂಗಲ್ ಚಾನಲ್ ABS ಬರುತ್ತೆ, ರೊಮ್ಯಾಕ ಬ್ರೇಕ್ ಬರುತ್ತೆ. ಈ ಡಿಸ್ಕ್ ಥಿಕ್ನೆಸ್ 260 mm ಇರುತ್ತೆ. ಕ್ಯಾಲಿಪರ್ ಬಂದು 2 ಪಿಸ್ಟನ್ ಬರುತ್ತೆ. ಸೊ ರೇರ್ ವೀಲ್ ಅಂತ ಬಂದರೆ 230 mm ಬರುತ್ತೆ. ರೇರಲ್ಲಿ ನಿಮಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಇದೆ. ಫ್ರಂಟು ಮತ್ತು ಬ್ಯಾಕ್ ಎರಡು 17 ಇಂಚಸ್ ವೀಲ್ಗಳೇ ಬರುತ್ತೆ. ಫ್ರಂಟಲ್ಲಿ 100/80 ಬರುತ್ತೆ. ಸೊ ಬ್ಯಾಕಲ್ಲಿ 130/70 mm ಬರುತ್ತೆ. ಎರಡು ಟ್ಯೂಬ್ಲೆಸ್ ಟೈರ್ಗಳೇ ಬರುತ್ತೆ. ಇಂಜಿನ್ ಬರೋದಾದರೆ ಏನೇನಂತ 160.3cc ಇಂಜಿನ್ ಬರುತ್ತೆ. 17.3 bhp, 9000 RPM, 14.6 ನ್ಯೂಟ್ರನಮ್ ಟಾರ್ಕು, 7250 RPM ಇರುತ್ತೆ. ನನ್ನ ಗಾಡೀಲಿ ಏನಿಲ್ಲ ಅಂತ ಅಂದ್ರೆ 2 ಸಾರಿ ರೇಡಿಯೇಟರ್ ಫ್ಯಾನ್ ಹಾಕ್ಸಿದ್ದೀನಿ ಗುರು. ಯಾಕಂದರೆ ಈ ಗಾಡೀಲಿ ಆ ಸಮಸ್ಯೆನೇ ಇಲ್ಲ. ಸೊ ಯಾಕಪ್ಪ ಅಂತ ಅಂದರೆ ನಿಮಗೆ ಆಯಿಲ್ ಕೂಲ್ಡ್ ಇಂಜಿನ್ ಇದು. ಏರಿಂದ ನಿಮಗೆ ಇಂಜಿನ್ ಕೂಲ್ ಆಗುತ್ತೆ. ಗಾಡಿ ಬಂದು ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರು. ಸೊ ಏನಿಲ್ಲ ಅಂತಂದ್ರೆ ಮಿನಿಮಮ್ ಲೀಟ್ರಿಗೆ 35ರಿಂದ 40 ಕಿಲೋಮೀಟ್ರ್ ಬಂದೇ ಬರುತ್ತೆ. ಸೊ 160cc ಅಲ್ವಾ, ಇನ್ನೂ ಜಾಸ್ತಿ ಬಂದರೂ ಬರ್ಬೋದು. ಸೊ ನಾನು 200cc 40 ಬರುತ್ತೆ. ಸತ್ಯ ಹೇಳ್ರಿ, ಇನ್ನು 160cc 40 ಮೇಲೆ ಬರಲ್ವಾ? ಬಟ್ ಆದರೆ ಲಾಂಗಿಗೆ ಎತ್ಕೊಂಡು ಹೋದರೆ ಈ ಗಾಡೀಲಿ ಗೊತ್ತೇ ಆಗಲ್ಲ. ಫುಲ್ ಪೆಟ್ರೋಲ್ ಖಾಲಿ ಮಾಡಿಬಿಟ್ಟು ಆಮೇಲೆ 1 ಲೀಟ್ರ್ ಪೆಟ್ರೋಲ್ ಹಾಕಿ ಚೆಕ್ ಮಾಡ್ಬೋದು. ಬಟ್ ಇದು ಆ ಥರ ಅಲ್ಲ, ಫ್ಯೂಲ್ ಇಂಜೆಕ್ಷನ್ ಇರೋದ್ರಿಂದ ಇದರಲ್ಲಿ ಪೆಟ್ರೋಲ್ನ ಜಾಸ್ತಿ ಖಾಲಿ ಮಾಡೋಂಗಿಲ್ಲ. ಸ್ವಲ್ಪನಾದರೂ ಪೆಟ್ರೋಲ್ ಇರಲೇಬೇಕು ಒಳಗಡೆ. ರಿಸರ್ವಲ್ಲಿ ನಿಮಗೆ 2.4 ಲೀಟರ್ ಪೆಟ್ರೋಲ್ ಇರುತ್ತೆ. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡು ಒಂಥರ ಕಾರ್ಬನ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಅದು ಒಂಥರ ನೋಡೋಕ್ಕೆ ಚೆನ್ನಾಗೇ ಇದೆ. ಬಟ್ ಟೋಟಲಿ ನೋಡೋಕ್ಕೆ ಗಾಡಿ ಲುಕ್ ಮಾತ್ರ ಸಾಕಾಗಿದೆ ಗುರು. 200cc ಅಂತ ಎಷ್ಟೋ ಜನ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಇದು 200cc ಹೋಲುತ್ತೆ ಗಾಡಿ. ಯಾಕಂದರೆ ನಾನು ಸ್ಟಾರ್ಟಿಂಗ್ ನೋಡಿದಾಗ ಹಂಗೆ ಅಂದ್ಕೊಂಡೆ, ಬಟ್ ಆದರೆ 200cc ಇಲ್ಲ, 160cc. ಸೊ ನೀವೇನಾದರೂ 200cc ತಗೊಳಕ್ಕಾಗಲ್ಲ, ನನಗೆ 200cc ಇರೋದೇ ಬೈಕ್ ಬೇಕು ಅಂತಂದರೆ 160cc ಆರಾಮಾಗಿ ಹೋಗ್ಬೋದು ನೀವು. ಏನೋ ಬೇಕು ನ್ಯಾಚುರಲ್ ಗಾಡಿ ಬಂದು 2024ದು. 2023ದು ಬಂದು ಸ್ವಲ್ಪ ಚೇಂಜಸ್ ಇದೆ. ಸೊ ಇದರಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಮೇನಾಗಿ ಇದರಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಸೊ ಇದೊಂದು ಡೂಮ್ ಚೇಂಜಸ್ ಮಾಡಿದ್ದಾರೆ. ಅದಾದಮೇಲೆ ಓಡೋಮೀಟರ್ ಚೇಂಜ್ ಆಗಿದೆ. ಅದು ಬಿಟ್ಟರೆ ಶಾಕ್ ಅಬ್ಸರ್ ಎಲ್ಲ ಫ್ರಂಟಲ್ಲಿ ಬಂದು ಶಾಕ್ ಅಬ್ಸರ್ ಚೇಂಜ್ ಮಾಡಿದ್ದಾರೆ. ಬ್ಯಾಕ್ ಮೋನೋಶಾಕ್ ಇದೆ. ಕಂಪ್ಲೀಟಾಗಿ ಗಾಡಿ ಗ್ರಾಫಿಕ್ ಬಂದು ಡಿಸೈನ್ ಬಂದು ಚೇಂಜ್ ಮಾಡಿದ್ದಾರೆ. ಸೊ ನಿಮಗೆ
BS6 ಏನು ಗ್ರಾಫಿಕ್ ಬಂತಲ್ಲ ಅದೇ ಡಿಸೈನ್ ಇದೆ. ಎರಡು ಎಕ್ಸ್ಟ್ರಾ ಕೊಟ್ಟಿರೋ DRLs ಅಂದ್ಬಿಟ್ಟು. ಸೊ ಲುಕ್ಕಿಂಗ್ ಮಾತ್ರ ಡೂಮ್ ಸಖತ್ತಾಗಿ ಬಿಟ್ಟಿದ್ದಾನೆ. ನಾನು ನೋಡ್ಬಿಟ್ಟು ಈಗ ಡೂಮ ಬಂದು ನನ್ನ ಗಾಡಿಗೆ ಹಾಕ್ಸ್ಕೊಬೋದೇನೋ ಅಂದ್ಕೊಂಡೆ, ಬಟ್ ಆದರೆ ಗೊತ್ತಿಲ್ಲ, ಏನಾದರೂ ಚೇಂಜಸ್ ಇರುತ್ತೆ ನೋಡ್ಬೋದು ನೀವು. ರೈಟಲ್ಲಿ ಲೆಫ್ಟಲ್ಲಿ ಮತ್ತು ಎರಡು DRLs ಸ್ವಲ್ಪ LED ಥರ ಕೊಟ್ಟಿದ್ದಾನೆ. ಸೊ ಇನ್ನೊಂದೇನಪ್ಪ ಫೀಚರ್ಸ್ ಅಂತ ಅಂದರೆ, ಮೊದಲೆಲ್ಲ ಲೋ ಬೀಮ್ ಐ ಬೀಮ್ ನಮಗೆ ಇಲ್ಲಿ ಕೊಡ್ತಿದ್ರು. ಸೊ ಇಲ್ಲಿ ಬರ್ತಿತ್ತು. ಸೊ ಇವಾಗ ಡಿಮ್ಯಾಂಡ್ ಡಿಪ್ ಮಾಡ್ತೀವಲ್ಲ ಅಲ್ಲೇ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಐ ಬೀಮು, ಇದು ಲೋ ಬೀಮ್. ಸೊ ಲೋ ಬೀಮ್ ಆಫ್ ಆಗುತ್ತೆ, ಡಿಮ್ಯಾಂಡ್ ಡಿಪ್ಪು. ಸೊ ಇನ್ನೊಂದೇನಪ್ಪ ಅಂತ ಅಂದರೆ ಹೆಡ್ಲೈಟ್ ಆಫು ಮತ್ತು ಆನು ಎರಡು. ಸೊ ಸ್ವಿಚ್ಚೆಲ್ಲ ಕೊಟ್ಟಿದ್ದಾರೆ. ಮೊದಲೆಲ್ಲ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ಇರ್ತಿರ್ಲಿಲ್ಲ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಹೆಡ್ಲೈಟ್ ಆನ್ ಆ್ಯಂಡ್ ಆಫು. ಆಮೇಲೆ ನಿಮಗೆ ಚಾರ್ಜರ್ ಫೋಟೋ ಬರುತ್ತೆ ನೋಡಿ, ಚಾರ್ಜರ್ ಫೋಟೋ ಇದೆ ಇಲ್ಲಿ. ಮೊದಲೆಲ್ಲ ಚಾರ್ಜರ್ ಫೋಟೋ ನಾವು ಎಕ್ಸ್ಟ್ರಾ ಹಾಕಿಸ್ಕೊತಿದ್ವಿ, ಇವಾಗ ಇನ್ಕ್ಲೂಡ್ ಕಂಪ್ಲೀಟೇ ಬಂದಿರುತ್ತೆ. ಸ್ವಲ್ಪ ಈ ವಿಂಡ್ಶೀಲ್ಡ್ ಮಾಸ್ಕ್ ಮತ್ತು ಶೇಪ್ ಚೇಂಜ್ ಆಗಿದೆ. ಸೊ ಚೆನ್ನಾಗಿದೆ ಹೇಳ್ಬೇಕಂತ ಅಂದರೆ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನಪ್ಪ ಅಂತಂದರೆ, ತುಂಬ ಜನ ಏನು ಮಾಡ್ತಿದ್ರಪ್ಪ ಅಂತ ಅಂದರೆ ಇದರಲ್ಲಿ ಬರೋ ಹ್ಯಾಲಜನ್ ಇಂಡಿಕೇಟರ್ನ ತೆಗೆಸ್ಬಿಟ್ಟು LED ಇಂಡಿಕೇಟರ್ ಹಾಕ್ಸ್ಕೊತಾಯಿದ್ರು. ಬಟ್ ಆದರೆ ಇವಾಗ LED ಇಂಡಿಕೇಟರ್ ಇನ್ಕ್ಲೂಡ್ ಅದರಲ್ಲೇ ಬಂದುಬಿಟ್ಟಿದೆ. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಏನಿಲ್ಲ ಅಂತಂದ್ರೆ ನಿಮ್ಗೆ ಒಂದು 3,000 ರೂಪಾಯಿ ಕಾಸ್ಟ್ ಉಳಿತು. ಯಾಕಂದರೆ ಇದಕ್ಕೆ LED ಇಂಡಿಕೇಟರ್ ಸಕ್ಕತ್ತಾಗಿ ಕಾಣುತ್ತೆ, ಹ್ಯಾಲಜನ್ ಎಲ್ಲ ಚೆನ್ನಾಗಿ ಕಾಣಲ್ಲ. ಫ್ರಂಟಲ್ಲಿ ಬಂತು ಅಂತಂದರೆ ನಿಮಗೆ LED ಲೈಟೇ ಬರುತ್ತೆ. ಇದರ ಲೈಟ್ ಎಲ್ಲೈತೆ ಅಂತಲೇ ಗೊತ್ತಾಯ್ತಲ್ಲ ಗುರು, ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ. ನೋಡಿ ಇಲ್ಲಿ ಲೈಟೇ ಕಾಣ್ತಿಲ್ಲ, ಇದು ಹೆಂಗಾಗುತ್ತೆ ಅಂತಲೂ ಗೊತ್ತಿಲ್ಲ. ಬಲ್ಪ್ ಎಲ್ಲಿದೆ ಗುರು ಇದಕ್ಕೆ? ಸೊ ಇದು LED, ಅದಕ್ಕೋಸ್ಕರ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಹ್ಯಾಲಜನ್ ಬಲ್ಪ್ ಆಗಿದ್ದರೆ ನಿಮಗೆ ಇಲ್ಲೇ ಫ್ರಂಟಲ್ಲೇ ಕಾಣ್ತಿತ್ತು. ಸೊ ನನಗಂತೂ ಡೂಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಗಾಡಿದು ನಮ್ಗೆ ಏನಾದರೂ BS3 BS4ಗೆ ಏನಾದ್ರು ಹಾಕ್ಸ್ಕೊಬೋದು ಅಂದರೆ ಪಕ್ಕ ಚೇಂಜ್ ಮಾಡಿಸ್ಕೊಳ್ಳಿ, ಸಕ್ಕತ್ತಾಗಿದೆ. ಬಟ್ ಆದರೆ ಓಡೋಮೀಟ್ರು ಕೂತ್ಕೊಳ್ಳೋದು ಡೌಟು. ಯಾಕಂದರೆ ಡೂಮ್ ಮಾತ್ರ ಎಲ್ಲ BS6ಗೆ ಆಗೋ ಹಂಗೆ ಅವರು ಆಲ್ಟ್ರ್ ಮಾಡಿರ್ತಾರೆ. ಬಟ್ ಆದರೆ ಕೆಲವೊಂದು ಚೇಂಜಸ್ ಇರುತ್ತೆ, ನನ್ನ ಪ್ರಕಾರ ಆಗೋ ಡೌಟು ಅನ್ಕೋತೀನಿ. ಇದ್ರ ಸೀಟ್ ಹೈಟ್ ಬಂದು 805 mm ಇದೆ. ಸೊ ಆರಾಮಾಗಿ ನೀವು 5.6 5.7 ಇದ್ರೆ ಆರಾಮಾಗಿ ಕೂತ್ಕೊಂಡು ಓಡಿಸ್ಬೋದು ಗಾಡಿನ. ನನ್ನ ಗಾಡಿದೇನಪ್ಪ ಅಂತಂದರೆ ಯಾವುದೇ ಒಂದು ಹಂಸ್ಪತ್ತು ಡಬಲ್ ಕೂತ್ಕೊಂತು ಅಂತ ಅಂದರೆ ಯಾವ್ದಾರ ಹಂಸ್ ಬಂದರೆ ಕೆಳಗಡೆ ಸೈಲೆನ್ಸರ್ ಹೊಡಿತಿರುತ್ತೆ ಗುರು. ಆದರೆ ಈ ಗಾಡಿ ನನ್ನ ಪ್ರಕಾರ ಹಂಗೆ ಅನಿಸಲ್ಲ. 176 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಗಾಡಿ ವೆಯ್ಟ್ ಬಂದು ಟೋಟಲ್ 152 kg ಇದೆ. ಸೊ ಈ ಗಾಡಿ ಮೇಂಟೆನೆನ್ಸ್ ಅಂತ ಬಂದರೆ ನಿಮಗೆ ಮಿನಿಮಮ್ 1,500ದಿಂದ 2,500ದಲ್ಲಿ ಮೇಂಟೆನೆನ್ಸ್ ಮುಗಿದೋಗುತ್ತೆ. ಸ್ಪೇರ್ ಪಾರ್ಟ್ಸು ನೀವು ಶೋರೂಮ್ಗೆ ಹೋಗ್ಬಿಟ್ಟು ತೊಗೊಳ್ಳಿ, ಯಾಕಂದರೆ ಔಟ್ಸೈಡ್ ತೊಗೊಂಡ್ರೆ ನಿಮ್ಗೆ ಅಷ್ಟೊಂದು ಜಿನಿಯನ್ ಪಾರ್ಟ್ಸು ಸಿಗೋಲ್ಲ. ಸೊ ಅದರಿಂದಾಗಿ ನೀವೇನಾದರೂ ನೆಕ್ಸ್ಟು ಈ ಗಾಡಿ ಏನಾದರೂ ಮೇಂಟೆನೆನ್ಸ್ ಏನಾದರೂ ನಿಮ್ಗೆ ಪ್ರಾಬ್ಲಮ್ ಆಯಿತು, ನೀವು ಸ್ಪೇರ್ ಪಾರ್ಟ್ಸ್ ಹಾಕ್ಸ್ಲೇಬೇಕು ಅಂತ ಅಂದರೆ ಜಿನಿಯನ್ ಪಾರ್ಟ್ಸ್ ತಂದು ಹಾಕೊಳ್ಳೋದು ಒಳ್ಳೆಯದು. ಟಾಪ್ ಸ್ಪೀಡ್ ಬಂದು 120 ಸ್ಪೀಡ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆದರೆ ಚೆಕ್ ಮಾಡೋಕ್ಕಾಗಲ್ಲ, ಹೊಸ ಗಾಡಿನೆಲ್ಲ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕಾಗಲ್ಲ. ಸೊ ಒಂದು 2-3 ಸರ್ವಿಸ್ ಆಗಲಿ, ಆಮೇಲೆ ಬೇಕಾದರೆ ಒಂದು ಸರಿ ಟಾಪ್ ಸ್ಪೀಡ್ದೆ ಒಂದು ಸರಿ ವೀಡಿಯೋ ಮಾಡೋಣ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಕಸ್ಮಾತ್ ನೀವೇನಾದರೂ ಈ ಥರ ಗಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಟಾಪ್ ಸ್ಪೀಡ್ ಎಷ್ಟು ಹೋಗ್ಬೋದು ಅಂತ. BS6 ಓಕೆ NS ಲವರ್ಸು ತುಂಬ ಜನ ಇದ್ದೀರಾ, ಗಾಡಿನ ತೊಗೋಬೇಕು ಅಂತ ತುಂಬ ಜನ ಡ್ರೀಮ್ ಇರುತ್ತೆ. ಬಟ್ ಆದರೆ ಇಷ್ಟೊಂದು ಕಾಸ್ಟ್ ಜಾಸ್ತಿ ಆಯಿತು ಅಂತಂದರೆ ಯಾರೂ ತಗೊಳ್ಳೋಕೆ ಇಷ್ಟಪಡಲ್ಲ. 1,90,000 160cc ಕೊಡಬೇಕು ಅಂತ ಅಂದರೆ ಇನ್ನು ಮಿನಿಮಮ್ 200cc 300cc ಗಾಡಿಗಳು ತೊಗೋಬೇಕು ಅಂತ ಅಂದರೆ ಒಂದು ಕಾರ್ ತೊಗೋಬೋದು ಗಾಡಿ ರೇಟಲ್ಲಿ. ಅದರಿಂದಾಗಿ ಸ್ವಲ್ಪ ನೋಡಿ ಮಾಡಿ ಗಾಡಿನ ಸೇಲ್ ಮಾಡಿ ಶೋರೂಮ್ ಅವರು ರೇಟ್ ಫಿಕ್ಸ್ ಮಾಡಿ. ಯಾಕಂದರೆ ಜನ್ರೇಷನ್ ತುಂಬ ಮುಂದುವರಿತಿದೆ, ದುಡ್ಡು ಕಾಸು ವಿಚಾರ ಒಂದು ಮ್ಯಾಟ್ರ್ ಆಗೋಲ್ಲ. ಬಟ್ ಆದರೆ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ತುಂಬ ಕಷ್ಟ ಆಗುತ್ತೆ. ನಾನು ತಗೋಬೇಕು ಅಂದ್ಕೊಂಡಿರೋ ಗಾಡಿ ನಾನು ಇನ್ನೂ ನಾನು ಡ್ರೀಮಲ್ಲಿ ಹಾಕ್ಕೊಂಡಿದ್ದೀನಿ ಹೊರತು ಅದನ್ನು ನಾನು ಕಂಪ್ಲೀಟಾಗಿ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕಾಗ್ತಿಲ್ಲ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಯಾಕಂದರೆ 4,5 ಲಕ್ಷ 5 ಲಕ್ಷ ಕೊಟ್ಟು ಒಂದು ಬೈಕ್ ತೊಗೋಬೇಕು ಅಂತ ಅಂದರೆ ಅದೇ ದುಡ್ಡಿಗೆ ಒಂದು ಕಾರ್ ಬರುತ್ತೆ ಇವಾಗ. ಸೊ ಅದು ಅಲ್ಲದೆ ಬೈಕ್ ರೈಡಿಂಗು ತುಂಬ ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗಂತೂ. ತುಂಬ ಎಲ್ಲರಿಗೂ ಆಸೆ ಇರುತ್ತೆ, ನಾನು ಒಂದು ಬೈಕ್ ತೊಗೋಬೇಕು, ನಾನು ಟ್ರಿಪ್ ಹೋಗಬೇಕು ಅಂತ ಹೇಳ್ಬಿಟ್ಟು ಆಸೆ ತೋರಿಸ್ಬಿಟ್ಟು ಅದ್ರ ಕಾಸ್ಟ್ ಅಂತ ಬಂದಾಗ ನೀವು ಅವ್ರ ಆಸೆ ಮೇಲೆ ಕಲ್ಲೇ ತಗೋ ಕೆಲಸ ಮಾಡ್ತಾಯಿದ್ದೀರಾ. ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಬೈಕ್ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟು ಮಾನ್ಸೂನ್ ರೇಟಲ್ಲಿ ಸಿಗೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.